ಹಾಯ್ ಮಕ್ಕಳೇ, ಕರ್ನಾಟಕ PU ಬೋರ್ಡ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ಚಾಪ್ಟರ್ ವೈಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದೆ. ಅದರಲ್ಲಿ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಚಾಪ್ಟರ್ನ ಮಾಡೆಲ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋಣ. ಅದರಲ್ಲೂ 5 ಮಾರ್ಕ್ಸ್ನ ಕ್ವೆಶ್ಚನ್ಸು ಅಥವಾ 4 ಮಾರ್ಕ್ಸಿಗೆ ಬರುವಂಥದ್ದು ಲೆಂತಿ ಕ್ವೆಶ್ಚನ್ಸ್ಗೆ ನಾವಿವತ್ತು ಈ ವಿಡಿಯೋನಲ್ಲಿ ಆನ್ಸರ್ ಮಾಡೋಣ. ಮೊದಲನೇ ಪ್ರಶ್ನೆ, ಫೈಂಡ್ ದ ಸಮ್ ಆಫ್ ಆಲ್ ಇಂಟೀಜರ್ಸ್ ಬಿಟ್ವೀನ್ 150 ಆ್ಯಂಡ್ 500 ದಟ್ ಆರ್ ಡಿವಿಸಬಲ್ ಬೈ 7. ಇಲ್ಲಿ 150 ಮತ್ತು 500ರ ಮಧ್ಯೆ ಅಂತ ಕೇಳಿದ್ದಾರೆ. ಅವೆರಡರ ಮಧ್ಯೆ 7ರಿಂದ ಡಿವೈಡ್ ಆಗಬಹುದಾದಂಥ ಸಂಖ್ಯೆಗಳ ಸಮ್ನ ಕಂಡುಹಿಡಿಬೇಕು. ನಾವೀಗ ಗುಣಿಸಿ ನೋಡೋಣ. 150ರಿಂದ 500ರ ಒಳಗೆ ಅಲ್ವಾ, ನಾವೀಗ ಬಾಗಿಸಿ ನೋಡಿದ್ರೆ ಯಾವುದು ಡಿವೈಡ್ ಆಗುತ್ತೆ ಅಂತ. ಮೊದಲನೇ ಸಂಖ್ಯೆ 150 ಆದಮೇಲೆ 7ರಿಂದ ಭಾಗಿಸಲ್ಪಡುವಂಥ ಮೊದಲನೇ ಸಂಖ್ಯೆ 154. ಅದೇ ರೀತಿ ಮಾಡ್ಕೊಂಡು ಹೋದರೆ 497ರವರೆಗೆ. ಅಂದರೆ ಇವಾಗ 500ರ ಒಳಗೆ ಅಂದರೆ 499 ಅಲ್ವಾ. 499ನ್ನು ಭಾಗಿಸಿದ್ರೆ ನಮಗೆ ಶೇಷ ಅಂದರೆ ರಿಮೈಂಡರ್ 2 ಬರುತ್ತೆ. ಅವಾಗ 7ರಿಂದ ಡಿವೈಡ್ ಆಗೋ ಸಂಖ್ಯೆ ಯಾವುದು? 497. ಈ ರೀತಿ ನೋಡಿಕೊಂಡು ನೀವು ಕಡೆ ನಂಬರನ್ನು ಬರೀಬಹುದು. ಇವಾಗ ಇದನ್ನು ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ. ಮೊದಲನೇ ಟರ್ಮು, ಕಾಮನ್ ಡಿಫರೆನ್ಸು ಮತ್ತು nth ಟರ್ಮ್ ಅಥವಾ ಲಾಸ್ಟ್ ಟರ್ಮ್ ಇಷ್ಟು ಗೊತ್ತಿದೆ ನಮಗೆ. ನಾವು ಸಮ್ ಆಫ್ ದ ಸೀರೀಸ್ ಕಂಡುಹಿಡಿಬೇಕು ಅಷ್ಟೇ. ಇದರಲ್ಲಿ ಮುಖ್ಯವಾಗೋದೇನೆಂದರೆ ನಾವು ಈ ಸೀಕ್ವೆನ್ಸ್ನ ಹೆಂಗೆ ಬರ್ಕೋತೀವಿ ಅಷ್ಟೇ ಮುಖ್ಯ ಆಗೋದು. ಈ ಭಾಗ ಎಲ್ಲ ತುಂಬಾ ಸುಲಭ. ಸೊ nth ಟರ್ಮ್ ನಮಗೆ ಫಾರ್ಮುಲಾ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನಾವಿಲ್ಲಿ ಎಷ್ಟು ಸಂಖ್ಯೆಗಳಿದೆ ಅಥವಾ ಎನ್ನ ವ್ಯಾಲ್ಯೂವನ್ನು ಕಂಡುಹಿಡ್ಕೊಳ್ಳೋಣ. ಲಾಸ್ಟ್ ಟರ್ಮ್ ಅಥವಾ nth ಟರ್ಮ್ 497 ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ 154 ಪ್ಲಸ್ n-1 ಇಂಟು 7. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ n ಇಸ್ ಈಕ್ವಲ್ ಟು 50 ಬರುತ್ತೆ. ಅಂದರೆ ಈ ಸೀಕ್ವೆನ್ಸ್ನಲ್ಲಿ 50 ಸಂಖ್ಯೆಗಳಿದೆ ಅಥವಾ 50 ಟರ್ಮ್ಗಳಿದೆ. ಈಗ ಸಮ್ ಟು n ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಮಾಡೋಣ. ನಮಗೆ ಲಾಸ್ಟ್ ಟರ್ಮ್ ಗೊತ್ತು, ನಮಗೆ n ಗೊತ್ತು, a ಗೊತ್ತು, ಕಾಮನ್ ಡಿಫರೆನ್ಸು ಗೊತ್ತು. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. 50/2 2 ಇಂಟು 154 ಪ್ಲಸ್ 50-1 ಇಂಟು 7. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ 16,275 ಬರುತ್ತೆ. ಎರಡನೇ ಪ್ರಶ್ನೆ, ಫೈಂಡ್ ದ ಸಮ್ ಆಫ್ ಇಂಟೀಜರ್ಸ್ ಬಿಟ್ವೀನ್ 50 ಆ್ಯಂಡ್ 200 ವಿಚ್ ಲೀವ್ ರಿಮೈಂಡರ್ 5 ವೆನ್ ಡಿವೈಡೆಡ್ ಬೈ 7 ಅಂತ ಹೇಳ್ತಾರೆ. 50 ಮತ್ತು 200ರ ನಡುವೆ ನೋಡಿ, ಬಿಟ್ವೀನ್ ಅಂದಿದ್ದಾರೆ. 50 ಮತ್ತು 200ರ ಮಧ್ಯೆ 7ರಿಂದ ಗುಣಿಸಿದಾಗ 5 ಶೇಷ ಅಥವಾ ರಿಮೈಂಡರ್ ಬರುವಂತಹ ಸಂಖ್ಯೆಗಳ ಸಮ್ ಕಂಡು ಹಿಡಿಬೇಕು. ಇವಾಗ ನೋಡಿ, 50 ಅಂದರೆ 50ಕ್ಕಿಂತ ಹಿಂದಿನ ಸಂಖ್ಯೆ ನೋಡಿದ್ರೆ 49. 7 49 ಅಲ್ವಾ, ಅದು ಡಿವಿಸಿಬಲ್. ಸೊ 49ಕ್ಕೆ 5ನ್ನು ನೀವು ಆ್ಯಡ್ ಮಾಡಿ, ಅವಾಗ 54 ಬಂತು. ನೀವು 54ನ್ನು 7ರಿಂದ ಭಾಗಿಸಿದ್ರೆ ನಮಗೆ ರಿಮೈಂಡರ್ 5 ಬರುತ್ತೆ. ಅಂದರೆ ನಮ್ಮ ಸೀಕ್ವೆನ್ಸ್ನ ಮೊದಲನೇ ಸಂಖ್ಯೆ ಆವಾಗ 54 ಆಗುತ್ತೆ. ಅದಕ್ಕೆ 7 ಕೊಡ್ತಾ ಹೋಗಬೇಕು ಅಷ್ಟೇ, ಆವಾಗಲೇ ನಮ್ಮ ಸೀಕ್ವೆನ್ಸ್ ಬಂದ್ಬಿಡುತ್ತೆ. ಲಾಸ್ಟ್ ಟರ್ಮ್ ಮಾಡಬೇಕಾದ್ರೂ ಹಾಗೆ ರಿಮೈಂಡರ್ 5 ಬರುತ್ತಾ ಅಂತ ನೋಡಿಕೊಂಡು ನೀವು ಬರೀಬೇಕು ಕೊನೆ ಸಂಖ್ಯೆನ. ಈ ಕೇಸ್ನಲ್ಲಿ 194 ಕೊನೆ ಟರ್ಮ್ ಆಗಿದೆ. ಈಗ ಫಸ್ಟ್ ಟರ್ಮ್ 54, ಕಾಮನ್ ಡಿಫರೆನ್ಸ್ 7 ಮತ್ತು ಲಾಸ್ಟ್ ಟರ್ಮ್ ಅಥವಾ nth ಟರ್ಮ್ 194. nth ಟರ್ಮ್ ಆಫ್ AP ಫಾರ್ಮುಲಾ ಹಾಕಿಬಿಟ್ಟು ನಾವಿವಾಗ n ಕಂಡುಹಿಡಿಯೋಣ. ಅಂದರೆ ಎಷ್ಟು ಟರ್ಮ್ಗಳಿವೆ ಅಂತ ಕಂಡುಹಿಡ್ಕೋಬೇಕು. 194 ಈಕ್ವಲ್ ಟು 54 ಪ್ಲಸ್ n-1 ಇಂಟು 7 ಆಯಿತು. ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ n ಇಸ್ ಈಕ್ವಲ್ ಟು 21 ಬಂತು. ಅಂದರೆ ಈ ಸೀಕ್ವೆನ್ಸ್ನಲ್ಲಿ 21 ಟರ್ಮ್ಗಳಿವೆ ಅಂತ. ಈಗ ಸಮ್ ಟು n ಟರ್ಮ್ಸ್ ಮಾಡೋಣ. ಅಂದರೆ ಸಮ್ ಟು 21 ಟರ್ಮ್ಗಳು ಮಾಡಿದಾಗ S21 ಇಸ್ ಈಕ್ವಲ್ ಟು 21/2 ಇಂಟು 2 ಇಂಟು 54 ಪ್ಲಸ್ 21-1 ಇಂಟು 7 ಆಯಿತು. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ 2604 ಬರುತ್ತೆ. ಸೊ ಇದೇ ನಮಗೆ ಬೇಕಾಗಿದ್ದಂಥ ಉತ್ತರ. ಮೂರನೇ ಪ್ರಶ್ನೆ, ಫೈಂಡ್ ದ ಸಮ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ 100 ಆ್ಯಂಡ್ 1000. ನೋಡಿ ಮಕ್ಕಳೇ, ಇಲ್ಲಿ ಮತ್ತೆ ಹೇಳ್ತಾರೆ ಬಿಟ್ವೀನ್ 100 ಅಂತ. 100 ಮತ್ತು 1000ರ ನಡುವೆ. ಸೊ ನಾವು 100,000 ಕನ್ಸಿಡರ್ ಮಾಡೋ ಹಾಗಿಲ್ಲ. ವಿಚ್ ಆರ್ ಮಲ್ಟಿಪಲ್ಸ್ ಆಫ್ 5 ಅಂತೆ. ಈ ಪ್ರಶ್ನೆ ರಿಪೀಟ್ ಆಗಿದೆ. ಅಂದರೆ ನಾವೀಗಾಗಲೇ ಸಾಲ್ವ್ ಮಾಡಿದ್ದೀವಿ. ಎಕ್ಸಸೈಸ್ 9.2ನ ಕ್ವೆಶ್ಚನ್ ನಂಬರ್ 2. ನೀವು ಪ್ಲೇಲಿಸ್ಟಿಗೆ ಹೋಗ್ಬಿಟ್ಟು ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಚಾಪ್ಟರ್ ಹುಡುಕಿ ಎಕ್ಸಸೈಸ್ 9.2ನಲ್ಲಿ 2ನೇ ಪ್ರಶ್ನೆ ನೋಡಿದ್ರೆ ನಿಮ್ಗೆ ಇದಕ್ಕೆ ಉತ್ತರ ಸಿಗುತ್ತೆ. ಅದಕ್ಕೆ ಅದನ್ನು ಈ ವಿಡಿಯೋನಲ್ಲಿ ಮಾಡ್ತಾ ಇಲ್ಲ. ಅದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹೋಲ್ ಚಾಪ್ಟರ್ದು ಪ್ಲೇ ಲಿಸ್ಟ್ ಇದೆಯಲ್ಲ, ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದರೆ ನೋಡಿ. 4th ಟರ್ಮ್ ಆಫ್ ಎನ್ AP 7 ಆ್ಯಂಡ್ 10th ಟರ್ಮ್ ಇಸ್ 19. ಫೈಂಡ್ ದ ಸಮ್ ಟು n ಟರ್ಮ್ಸ್. ಇಲ್ಲಿ ಒಂದು APಯ 4ನೇ ಟರ್ಮು ಮತ್ತು 10ನೇ ಟರ್ಮ್ ಎರಡನ್ನೂ ಕೊಟ್ಟಿದ್ದಾರೆ. ನಮಗೆ ಫಾರ್ಮುಲಾ ಗೊತ್ತು, nth ಟರ್ಮ್ ಆಫ್ ಎನ್ AP. ಅದನ್ನು ಬರ್ಕೊಂಡ್ಬಿಡೋಣ. a + 3d = 7. 10ನೇ ಟರ್ಮ್ ಕೊಟ್ಟಿರೋದ್ರಿಂದ a + 9d = 19. ಇವೆರಡನ್ನು ನಾವು ಬರ್ಕೊಳ್ಬೋದು. ಇಕ್ವೇಷನ್ 1 and 2 ಅಂತ ಕರಿತೀನಿ.
ಇದು 2 ಲೀನಿಯರ್ ಈಕ್ವೇಷನ್ಗಳಾಗಿದೆ. ಇದನ್ನು ಸಾಲ್ವ್ ಮಾಡೋಣ. ಒಂದರಿಂದ ಇನ್ನೊಂದನ್ನು ಕಳೆದಾಗ ನಮಗೆ ಎ ಕ್ಯಾನ್ಸಲ್ ಆಗಿಬಿಟ್ಟು ಡಿ ಬರುತ್ತೆ. ಡಿ ಎಷ್ಟು ಬಂತು? 2 ಆಯಿತು. ಈಗ ಡಿ ವ್ಯಾಲ್ಯೂನ ಈಕ್ವೇಷನ್ 1 ಅಥವಾ 2 ಯಾವುದಕ್ಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಎ ವ್ಯಾಲ್ಯೂ ಬರುತ್ತೆ. ನಾನು ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆವಾಗ ನಮಗೆ ಎನ ವ್ಯಾಲ್ಯೂ ಎಷ್ಟು ಬಂತು? 1 ಬಂತು. ಈಗ ಕಾಮನ್ ಡಿಫರೆನ್ಸ್ ಗೊತ್ತು, ಫಸ್ಟ್ ಟರ್ಮು ಗೊತ್ತು. ಸಮ್ ಟು n ಟರ್ಮ್ಸ್ ಆಫ್ ಎನ್ ಎ ಪಿ ಫಾರ್ಮುಲಾ ಹಾಕ್ಬಿಟ್ಟು ನಾವು ಸಿಂಪ್ಲಿಫೈ ಮಾಡೋಣ. ಸೊ ನಮ್ಮ ಉತ್ತರ n². ಯಾಕೆಂದರೆ ಅವ್ರು ಕೇಳಿರೋದೇ ಸಮ್ ಟು n ಟರ್ಮ್ಸ್, ಅದಕ್ಕೆ ನಮ್ಮ ಉತ್ತರ n-ನಲ್ಲೇ ಇರುತ್ತೆ. ಮುಂದಿನ ಲೆಕ್ಕ 5ನೇ ಲೆಕ್ಕ. ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ ಎನ್ ಎ ಪಿ ಈಸ್ 185. ಇಫ್ 13th ಟರ್ಮ್ ಈಸ್ 41, ಫೈಂಡ್ ದ ಸಮ್ ಟು ಫಸ್ಟ್ 25 ಟರ್ಮ್ಸ್. ನೋಡಿ, ಸಮ್ ಆಫ್ ಫಸ್ಟ್ ಟರ್ಮ್ಸ್ ಆಫ್ ಎನ್ ಎ ಪಿ 185. 10 ಟರ್ಮ್ಗಳು ಕನ್ಸೆಕ್ಯೂಟಿವ್ ಟರ್ಮ್ಸ್ನ ಸಮ್ ತೊಗೊಂಡ್ರೆ 185 ಅಂತೆ. ಇಫ್ 13th ಟರ್ಮ್ ಇಸ್ 41, ನಾವು ಸಮ್ ಟು 25 ಟರ್ಮ್ಸ್ ಕಂಡು ಹಿಡಿಬೇಕು. ಈಗ S10 ನಮಗೆ ಗೊತ್ತು 185, A13 41, ನಾವು S25 ಕಂಡು ಹಿಡಿಬೇಕು. ಫಾರ್ಮುಲಾ ಗೊತ್ತಿದೆಯಲ್ಲ, ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. 185 ಈಸ್ ಈಕ್ವಲ್ ಟು ಸಮ್ ಟು 10 ಟರ್ಮ್ಸ್ ಅಲ್ವಾ, ಅದಕ್ಕೆ 10 ಹಾಕ್ಬೋದು ಎನ್ಗೆ. 10/2 ಇಂಟು 2a, ನಮಗೆ ಫಸ್ಟ್ ಟರ್ಮ್ ಗೊತ್ತಿಲ್ಲ, ಪ್ಲಸ್ 10 - 1 ಇಂಟು ಡಿ, ಕಾಮನ್ ಡಿಫ್ರೆನ್ಸು ಗೊತ್ತಿಲ್ಲ, ಅದಕ್ಕೆ ಎ ಮತ್ತು ಡಿನ ಹಾಗೆ ಬರ್ಕೊಳ್ಳೋಣ. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಇನ್ನೊಂದು ಲೀನಿಯರ್ ಈಕ್ವೇಷನ್ ಬರುತ್ತೆ. 2a + 9d = 37 ಅಂತ ಬರುತ್ತೆ. ಈಗ 13th ಟರ್ಮ್ ಗೊತ್ತಿದೆಯಲ್ವ ನಮಗಿವಾಗ, A13, ಅದನ್ನು ಹಾಕಿದ್ರೂ a + 12d = 41 ಅಂತ ಬರುತ್ತೆ. ಈಗ ಈಕ್ವೇಷನ್ 1 and 2 ಎರಡು ಲೀನಿಯರ್ ಈಕ್ವೇಷನ್. ಇದನ್ನು ಸಾಲ್ವ್ ಮಾಡಿದ್ರೆ ನಾನು ಏನು ಮಾಡ್ತೀನಿ, ಈಕ್ವೇಷನ್ 2ಗೆ 2 ಮಲ್ಟಿಪ್ಲೈ ಮಾಡಿಬಿಡ್ತೀನಿ. ಅವಾಗೇನಾಯಿತು, ಸಾಲ್ವ್ ಮಾಡಿದ್ರೆ ನಮಗೆ ಡಿ ಬರುತ್ತೆ. ಡಿನ ವ್ಯಾಲ್ಯೂ 3. ಈಗ ಡಿ ಗೊತ್ತಿದೆ ಅಂದರೆ ಇವೆರಡರಲ್ಲಿ ಒಂದು ಈಕ್ವೇಷನ್ಗೆ ನಾನು ಡಿನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಎ ಬರುತ್ತೆ. ಆವಾಗ ಎ ಈಸ್ ಈಕ್ವಲ್ ಟು 5 ಅಂತ ಬಂತು. ಅಂದರೆ ಫಸ್ಟ್ ಟರ್ಮು ಕಾಮನ್ ಡಿಫ್ರೆನ್ಸ್ ಗೊತ್ತಾಯಿತು. ಅವ್ರು ಕೇಳಿದ್ದಾರೆ ಸಮ್ ಟು 25 ಟರ್ಮ್ಸ್ ಆಫ್ ಎನ್ ಎ ಪಿ ಅಂತ. ಆವಾಗ ಎನ್ 25 ಅಲ್ವಾ, S25 ಈಸ್ ಈಕ್ವಲ್ ಟು 25/2 ಇಂಟು 2 ಇಂಟು 5 + 25 - 1 ಇಂಟು 3. ಆಗ ಸಮ್ ಟು 25 ಟರ್ಮ್ಸ್ ಆಫ್ ಎನ್ ಎ ಪಿ ಏನಾಗುತ್ತೆ, 1025 ಆಗುತ್ತೆ. ಮುಂದಿನ ಲೆಕ್ಕ ಕ್ವೆಶ್ಚನ್ ನಂಬರ್ 6. ಸಮ್ ಆಫ್ ದ 3rd and 7th ಟರ್ಮ್ ಆಫ್ ಎನ್ ಎ ಪಿ ಈಸ್ 42. 3rd ಟರ್ಮ್ ಮತ್ತು 7th ಟರ್ಮ್ನ ಸಮ್ಮು 42 ಆಯಿತು. ಸಮ್ ಆಫ್ ದ 7th and 11th ಟರ್ಮ್ ಆಫ್ ಎನ್ ಎ ಪಿ 82 ಆಗುತ್ತೆ. ಫೈಂಡ್ ದ ಫಸ್ಟ್ ಟರ್ಮ್ ಆ್ಯಂಡ್ ಕಾಮನ್ ಡಿಫರೆನ್ಸ್, ರೈಟ್ ದಿ ಎ ಪಿ. ಈಗ ನೋಡಿ, A3 + A7 ಈಸ್ 42 ಆಗುತ್ತೆ. 3rd ಟರ್ಮ್ ಏನು, a + 2d. 7th ಟರ್ಮ್ ಏನು, a + 6d ಈಸ್ ಈಕ್ವಲ್ ಟು 42 ಅಲ್ವಾ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಇನ್ನೊಂದು ಲೀನಿಯರ್ ಈಕ್ವೇಷನ್ ಬಂತು, a + 4d = 21 ಅಂತ. ಈಗ ಇನ್ನೊಂದು ಕೊಟ್ಟಿದ್ದಾರಲ್ಲ, 7th and 11th ಟರ್ಮ್ ಆಫ್ ಎನ್ ಎ ಪಿ ಈಸ್ 82. ಅಂದರೆ ಸಮ್ ಆಫ್ 7th and 11th, A7 + A11 ಈಸ್ 82 ಅಂತೆ. ಅದಕ್ಕೂ nth ಟರ್ಮ್ ಬರೆದ್ಬಿಡೋಣ. ಅಂದರೆ 7th ಟರ್ಮು a + 6d ಆಗುತ್ತೆ, ಪ್ಲಸ್ 11th ಟರ್ಮು a + 10d = 82. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇನ್ನೂ ಒಂದು ಲೀನಿಯರ್ ಈಕ್ವೇಷನ್ ಬರುತ್ತೆ ಅಲ್ವಾ, a + 8d ಈಸ್ ಈಕ್ವಲ್ ಟು 41 ಅಂತ. ಈಗ ಈಕ್ವೇಷನ್ 1 ಮತ್ತು 2 ನಾವು ಸಾಲ್ವ್ ಮಾಡಿದ್ರೆ ನಮಗೆ ಡಿನ ವ್ಯಾಲ್ಯೂ ಬರುತ್ತೆ. ಎಷ್ಟು? ಡಿ ಈಸ್ ಈಕ್ವಲ್ ಟು 5. ಈಗ ಡಿನ ವ್ಯಾಲ್ಯೂನ ಈಕ್ವೇಷನ್ 1 ಅಥವಾ 2ರಲ್ಲಿ ಯಾವ್ದಾದ್ರು ಒಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ನಾನು ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಆವಾಗ ನಮಗೆ ಎನ ವ್ಯಾಲ್ಯೂ ಬರುತ್ತೆ. ಎ ಈಸ್ ಈಕ್ವಲ್ ಟು 1. ಅವ್ರು ಕೇಳಿದ್ದು ಕಾಮನ್ ಡಿಫ್ರೆನ್ಸು ಮತ್ತು ಫಸ್ಟ್ ಟರ್ಮ್ ಕಂಡು ಹಿಡಿಯೋಕೆ ಕೇಳಿದ್ರು, ಎರಡನ್ನೂ ಕಂಡು ಹಿಡಿದಿದ್ದೀವಿ. ಈಗ ಎ ಪಿ ಬರೀಬೇಕಲ್ಲ ನಾವು. ಫಸ್ಟ್ ಟರ್ಮ್ ಗೊತ್ತಲ್ಲ 1 ಅಂತ, ಈ ಕಾಮನ್ ಡಿಫ್ರೆನ್ಸ್ 5, 6 ಆಯಿತು. +5 ಅಂದರೆ 11, +5 16, +5 21, ಹೀಗೆ ನಮ್ಮ ಎ ಪಿ ಹೋಗುತ್ತೆ.